ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದ ಹಾನಿ ಉಂಟಾಗ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿನ್ನೆ ಸುರಿದಂಥ ಸತತವಾದ ಮಳೆಯಿಂದಾಗಿ ಮಹಲಿಂಗಪುರ ಪಟ್ಟಣದಲ್ಲಿ ಮನೆಯೊಂದು ಕುಸಿದು ಓರ್ವ ಬಾಲಕ ಕೂಡ ಮೃತಪಟ್ಟಿರುವಂಥದ್ದು. ಇದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಮಳೆ ಎಫೆಕ್ಟ್ನಿಂದಾಗಿ ಈಗಾಗಲೇ ಕುಸಿದಿರುವಂಥದ್ದು. ಸದ್ಯ ನಾನಿರುವಂಥದ್ದು ಬಾಗಲಕೋಟೆ ತಾಲೂಕಿನ ನೇರಲಕೇರಿ ಎಂಬ ಗ್ರಾಮದಲ್ಲಿರುವಂಥದ್ದು. ಇಲ್ಲಿ ಕೂಡ ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಮಳೆಯಿಂದ ಮನೆ ಕುಸಿದು ಬಿದ್ದಿರುವಂಥದ್ದು ಕೂಡ. ನಾವು ಮನೆ ಒಳಗಡೆ ಕೂಡ ಹೋಗಿ ತೋರಿಸ್ತಾ ಹೋಗ್ತಾನೆ ತಮಗೆ. ಅಂದರೆ ನಿನ್ನೆ ಸತತವಾಗಿ ಅಂದರೆ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾದಂಥ ಮಳೆ ಏನಿದೆ, ಇಂದು ಬೆಳಗ್ಗಿನವರೆಗೂ ಕೂಡ ಮಳೆ ಕಂಟಿನ್ಯೂಸ್ ಆಗಿ ಸುರಿದ ಪರಿಣಾಮವಾಗಿ ಮಣ್ಣಿನ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿದು ಒಳಗಡೆ ಬಿದ್ದಿರುವಂಥದ್ದನ್ನು ಕೂಡ ನೀವು ಕ್ಯಾಮ್ರಾದಲ್ಲೂ ಕೂಡ ಗಮನಿಸ್ಬೋದು. ಇದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು ನಿನ್ನೆ ಸುರಿದಂಥ ಮಳೆಗೆ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಬಿದ್ದಿರುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಮಹಲಿಂಗಪುರ ಪಟ್ಟಣದಲ್ಲಿರುವಂಥ ಏನು ಮನೆ ಏನಿದೆ, ಆ ಮನೆ ಕುಸಿದ ಪರಿಣಾಮ ಒಬ್ಬೊಬ್ಬ ಬಾಲಕ ಕೂಡ ಈಗಾಗಲೇ ಮೃತಪಟ್ಟಿದ್ದು. ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಿರುವಂಥದ್ದು. ಈ ಸದ್ಯ ನಾನಿರುವಂಥ ಮನೆ ಏನಿದೆ, ಇದು ಈರಪ್ಪ ಉಳ್ಳಾಗಡ್ಡಿಯವರ ಮನೆಯಾಗಿರುವಂಥದ್ದು. ಇಲ್ಲೂ ಕೂಡ ಜನ ವಾಸವಾಗಿದ್ದರು. ಆದರೆ ನಿನ್ನೆ ಮಳೆ ಸತತವಾಗಿ ಸುರಿತಾ ಇರುವ ಪರಿಣಾಮವಾಗಿ ಅವರಿಗೆ ಒಂದು ಭಯ ಕಾಡೋಕ್ಕೆ ಶುರು ಆಗುತ್ತೆ. ಭಯ ಕಾಡಿದ ಬಳಿಕ ಅವರು ಸುರಕ್ಷಿತ ಸ್ಥಳಕ್ಕೆ ಹೋಗಿ ಈಗಾಗಲೇ ಅಲ್ಲಿ ವಾಸ ಮಾಡ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಅಂದರೆ ಕಳೆದ ಜೂನ್ನಿಂದ ಇಲ್ಲಿಯವರೆಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ನೆಲಸಮಗೊಂಡು ಸದ್ಯ ಏನಂತ ಹೇಳಿದ್ರೆ 500ಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಪರಿಹಾರ ಧನವನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಸದ್ಯ ಏನಂತ ಹೇಳಿದ್ರೆ ನೇರಲಕೇರಿ ಗ್ರಾಮದಲ್ಲಿ ಬಿದ್ದಿರುವಂಥ ಏನಿದು ಈರಣ್ಣ ಉಳ್ಳಾಗಡ್ಡಿ ಅವರ ಮನೆ ಏನಿದೆ, ಆ ಮನೆ ಬಗ್ಗೆ ಖುದ್ದು ಈರಣ್ಣ ಉಳ್ಳಾಗಡ್ಡಿ ಏನಿದ್ದಾರೆ ಅವರು ಮಾಲಕರೇನಿದ್ದಾರೆ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಯಾವಾಗ ಬಿದ್ದು ಸರ್ ಮನೆ? ರಾತ್ರಿ ಬಿದ್ದೆ ಸರ್. ರಾತ್ರಿ? ಹಾಂ ಸರ್. ಈಗ ನೀವು ಇದ್ದಿದ್ದಿಲ್ಲ ಅಂತ ಮನೆ? ಇಲ್ಲ ಸರ್, ಇದು ಮಳೆ ಭಾಳ ಆಗ್ತೈತಲ್ಲ ಸರ್, ಆಗುನ್ ನೋಡಿ ಇದು ಮನೆ ಏನೋ ಬೀಳ್ಬೋದು ಅನ್ನೋದು ನೋಡ್ಕೊಂಡೆ ನಾವು ಮೊನ್ನೆ ಹೋಗಿದ್ದೀವಿ ಸರ್. ಅಲ್ಲ, ಈಗ ಮನೆ ಬಿದ್ದಲ್ಲ, ಈಗ ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ ನೀವು? ಈ ಜನರ ಮ್ಯಾಲೆ ಜಾಗೃತಿ ಮೂಡಿಸ್ಬೇಕು ಸರ್. ಹಾಂ, ಜನ ಈ ಥರ ಹಾನಿ ಆಗೈತಲ್ಲ ಸರ್, ಏನಾದರೂ ಸಹಾಯ ಮಾಡ್ಬೇಕು ಅನ್ನೋ ರೀತಿ ಹೇಳ್ತೀನಿ. ಯಾವ ಥರ ಸಹಾಯ ಮಾಡಬೇಕು ಸರ್ಕಾರ ತಮಗೆ? ಹಣ ಸಹಾಯ ಮಾಡ್ಬೇಕು ಸರ್. ತಂದು ಏನಿಲ್ಲ ಸರ್. ಇದಿಷ್ಟು ಮನೆ ಕುಸಿದಿರುವಂಥ ಮನೆ ಮಾಲೀಕರ ಮಾತಾಗಿರುವಂಥದ್ದು. ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು. ಮತ್ತೇನಂತ ಹೇಳಿದರೆ ಮನೆ ಕಟ್ಟಿಸೋದಕ್ಕೂ ಕೂಡ ಸೂಕ್ತವಾದಂಥ ಧನ ಸಹಾಯವನ್ನು ಕೊಡಬೇಕು. ಆದಷ್ಟು ಬೇಗ ಕೊಟ್ಟರೆ ನಾವು ಮನೆಯನ್ನು ಕಟ್ಟಿಸ್ಕೊಳ್ತೀವಿ, ಇಲ್ಲದೇ ಇದ್ದರೆ ಮತ್ತೆ ನಾವು ಬೇರೆಯವರ ಮನೆಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ ಎಂಬ ಮಾತನ್ನು ಈ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್, ಬಾಗಲಕೋಟೆ.